ಇದೀಗ ದೇಶದ ಕಾರ್ಪೊರೇಟ್ ವಲಯದಲ್ಲಿ ಇನ್ನೊಂದು ಹೊಸ ಹೆಸರು ಹುಟ್ಕೊಂಡಿದೆ, ಕಾರ್ಪೊರೇಟ್ ಜನತಾ ಪಾರ್ಟಿ. ಇದು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಹುಟ್ಟಿದ ಪಕ್ಷ ಅಲ್ಲ. ಇದು ಕೆಲಸ ಕಳೆದುಕೊಂಡವರ ಕೋಪ, ರಾತ್ರಿ ಇಡೀ ದುಡಿದವರ ನೋವು, ಅಪ್ರೈಸಲ್ನಲ್ಲಿ ನಿರಾಸೆಗೊಂಡವರ ಅಸಮಾಧಾನ, ಲೇ ಆಫ್ ಆದವರ ಕೂಗು, ಎಂಪ್ಲಾಯಿ ಅನ್ನೋ ಪದಕ್ಕೆ ಬೆಲೆ ಇಲ್ಲ ಅಂತ ಭಾವಿಸಿದವರ ವಿರುದ್ಧದ ಗುಡುಗು. ಒಬ್ಬ ಮಹಿಳೆ ಒಂದು ಕಂಪನಿಯ ಗೇಟ್ ಮುಂದೆ ನಿಂತು ಪ್ರತಿಭಟನೆ ಮಾಡಿದ್ಲು. ಆ ಒಂದು ವಿಡಿಯೋ ದೇಶದ IT ಉದ್ಯೋಗಿಗಳ ಮನಸ್ಸಿನಲ್ಲೇ ಬೆಂಕಿ ಹಚ್ಚಿತ್ತು. ಅದರ ಮುಂದುವರಿದ ಭಾಗ ಎಂಬಂತೆ ಹುಟ್ಟಿಕೊಂಡಿದ್ದು ಕಾರ್ಪೊರೇಟ್ ಜನತಾ ಪಾರ್ಟಿ. ಇದು ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡಾ ಅಥವಾ ಕಾರ್ಪೊರೇಟ್ ಇಂಡಿಯಾ ವಿರುದ್ಧ ಆರಂಭವಾಗುತ್ತಿರುವ ಸೈಲೆಂಟ್ ರೆವಲ್ಯೂಷನ್ನ? ಇನ್ನೂ ಒಂದು ಪ್ರಶ್ನೆ, ಭಾರತದ IT ರಾಜಧಾನಿ ಬೆಂಗಳೂರಿಗೂ ಈ ಹೋರಾಟದ ಸುನಾಮಿ ಅಬ್ಬರಿಸುತ್ತಾ? ಜಗತ್ತಿನಲ್ಲಿ ನೊಂದು ಬೆಂದವರಿಂದ ಹುಟ್ಟಿಕೊಂಡಿರೋ ಕಾರ್ಪೊರೇಟ್ ಜನತಾ ಪಾರ್ಟಿಯ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ಪೊರೇಟ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸೈಲೆಂಟ್ ಆಗಿಯೇ ಗರಿಗೆದರಿರೋ ಒಂದು ವೇದಿಕೆ. ಇದು ರಾಜಕೀಯ ಪಕ್ಷ ಅಲ್ಲ, ಇದು ಚುನಾವಣೆಗೆ ನಿಲ್ಲೋದಿಲ್ಲ. ಆದರೆ ದೇಶದ ಲಕ್ಷಾಂತರ IT ಉದ್ಯೋಗಿಗಳ ಕೋಪ, ನೋವು, ಅಸಮಾಧಾನ ಈಗ ಈ ವೇದಿಕೆಯಡಿ ಕೇಳಿಸ್ತಿದೆ. ಒಂದು ಪ್ರಶ್ನೆ, ಕಂಪನಿಗಳು ಉದ್ಯೋಗಿಗಳನ್ನ ನಡೆಸ್ತಿದಾರಾ ಅಥವಾ ಉದ್ಯೋಗಿಗಳು ಕಂಪನಿಯನ್ನ ನಡೆಸ್ತಿದಾರಾ? ಈ ಪ್ರಶ್ನೆಗೆ ತಟ್ ಅಂತ ಉತ್ತರ ಹೇಳೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಆದರೆ ಈಗ ಕಂಪನಿಗಳನ್ನ ಉದ್ಯೋಗಿಗಳು ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಮತ್ತೊಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಭಾರತದ IT ರಾಜಧಾನಿ ಬೆಂಗಳೂರು ಈ ಕಾರ್ಪೊರೇಟ್ ಜನತಾ ಪಾರ್ಟಿ ಚರ್ಚೆಯ ಮುಂದಿನ ಕೇಂದ್ರವಾಗುತ್ತಾ? ಇದು ಕೇವಲ ಒಂದು ಟ್ರೆಂಡ್ ಅಲ್ಲ, ಇದು ದೇಶದ ಕಾರ್ಪೊರೇಟ್ ವಲಯಕ್ಕೆ ಬಂದಿರುವ ವಾರ್ನಿಂಗ್ ಬೆಲ್. ಕಾರ್ಪೊರೇಟ್ ಜನತಾ ಪಾರ್ಟಿ ಇದು ಯಾವುದೇ ಅಧಿಕೃತ ಸಂಘಟನೆಯಲ್ಲ, ಯಾವುದೇ ಪಕ್ಷವೂ ಅಲ್ಲ, ಯಾವುದೇ ರಿಜಿಸ್ಟರ್ ಆದ ಯೂನಿಯನ್ ಕೂಡ ಅಲ್ಲ. ಹಾಗಾದ್ರೆ ಈ ಹೆಸರು ಬಂದಿದ್ದು ಹೇಗೆ ಅಂತ ನೋಡಿದ್ರೆ ಕಾಣಿಸೋದು ಸೋಷಿಯಲ್ ಮೀಡಿಯಾ. ಲೇ ಆಫ್ಸ್, ಫೋರ್ಸ್ಡ್ ರೆಸಿಗ್ನೇಷನ್, ಪರ್ಫಾರ್ಮೆನ್ಸ್ ಪ್ರೆಷರ್, ವೀಕೆಂಡ್ ಕೆಲಸ, ನೈಟ್ ಶಿಫ್ಟ್, ಬೆಂಚ್ ಕಲ್ಚರ್, ಸ್ಯಾಲರಿ ಫ್ರೀಸ್, ವರ್ಕ್ ಲೈಫ್ ಬ್ಯಾಲೆನ್ಸ್, ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಿರೋ ಸಾವಿರಾರು ಉದ್ಯೋಗಿಗಳು ತಮ್ಮ ಅಸಮಾಧಾನವನ್ನು ಒಟ್ಟಾಗಿ ವ್ಯಕ್ತಪಡಿಸೋಕೆ ಕಾರ್ಪೊರೇಟ್ ಜನತಾ ಪಾರ್ಟಿ ಎಂಬ ವ್ಯಂಗ್ಯಪೂರ್ಣ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಆದರೆ ಒಂದಂತೂ ಸತ್ಯ, ಆಲ್ ಎಂಪ್ಲಾಯೀಸ್ ಯುನೈಟೆಡ್. ಅದೊಂದು ಘಟನೆ ಬೆಂಕಿ ಹಚ್ಚಿಬಿಡ್ತು. ಎಸ್, ಆ ಸುದ್ದಿ ವೈರಲ್ ಆಗದೆ ಹೋಗಿದ್ರೆ ಇಂತಹದ್ದೊಂದು ವೇದಿಕೆ ಕ್ರಿಯೇಟ್ ಆಗ್ತಾ ಇರಲಿಲ್ವೋ ಏನೋ. ಹೈದರಾಬಾದಿನ ಟೆಕ್ ಮಹೇಂದ್ರ ಕಂಪನಿಯ ಹೊರಗಡೆ ಒಬ್ಬ ಮಹಿಳೆ ಕೈಯಲ್ಲಿ ಪ್ಲಕಾರ್ಡ್ ಹಿಡಿದು ಒಬ್ಳೆ ನಿಂತಿದ್ಲು. ಆಕೆಯ ಹೆಸರು ಭಾವನಾ. ಆಕೆಯ ಆರೋಪ ಏನಾಗಿತ್ತು ಅಂದ್ರೆ, ಅಸ್ವಸ್ಥಳಾಗಿದ್ದ ಕಾರಣ ರಜೆ ತೆಗೆದುಕೊಂಡಿದ್ದೆ. ನಂತರ ಮಗಳ ಆರೋಗ್ಯ ಸಮಸ್ಯೆಯಿಂದ ಮತ್ತೆ ತುರ್ತು ರಜೆ ಬೇಕಾಯಿತು. ವೈದ್ಯಕೀಯ ದಾಖಲೆಗಳನ್ನು ಕೊಟ್ಟಿದ್ರೂ ಒತ್ತಡ ಮುಂದುವರಿಯಿತು. ಕೊನೆಗೆ ಉದ್ಯೋಗ ಕಳೆದುಕೊಂಡೆ ಅಂತ ಆರೋಪಿಸಿದ್ರು. ಆರೋಪ ಮಾಡಿದ್ದಷ್ಟೇ ಅಲ್ಲ, ಆಕೆ ಕಂಪನಿಯ ಎದುರೇ ಮೌನ ಪ್ರತಿಭಟನೆ ನಡೆಸಿದ್ಲು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಟೆಕ್ ಮಹೇಂದ್ರ ವಿರುದ್ಧ ಆರೋಪಗಳು ಕೇಳಿಬಂದವು. ಆದರೆ ಕಂಪನಿಯು ಆ ಆರೋಪಗಳಿಗೆ ತಕ್ಷಣ ಸಾರ್ವಜನಿಕ ಪ್ರತಿಕ್ರಿಯೆ ನೀಡಲಿಲ್ಲ. ಅದಿರಲಿ, ಇದು ಒಬ್ಬ ಭಾವನಾಳ ಕಥೆಯ? ಖಂಡಿತ ಇಲ್ಲ. ಲಿಂಕ್ಡ್ಇನ್, ರೆಡಿಟ್, ಎಕ್ಸ್, ಯೂಟ್ಯೂಬ್ ಎಲ್ಲೆಡೆ ಸಾವಿರಾರು IT ಉದ್ಯೋಗಿಗಳು
ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋಕೆ ಆರಂಭಿಸಿದ್ರು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಆರೋಪ. ಬೆಂಚ್ನಲ್ಲಿ ತಿಂಗಳುಗಳ ಕಾಲ ಕುಳ್ಳರಿಸಿದ್ರು ಅಂತ ಒಬ್ರಂದ್ರೆ, ಇನ್ನೊಬ್ರು ರೇಟಿಂಗ್ ಕಡಿಮೆ ಕೊಟ್ಟು ಹೊರ ಹಾಕಿದ್ರು ಅಂದಿದ್ರು. ಮತ್ತೊಬ್ರು AI ಬಂದ ನಂತರ ನಮಗೆ ಕೆಲಸವೇ ಇಲ್ದಂತಾಯ್ತು ಅಂತ ಕಣ್ಣೀರಿಟ್ರೆ, ಮಗದೊಬ್ರು 3 ವರ್ಷದಿಂದ ಸ್ಯಾಲರಿ ಜಾಸ್ತಿ ಮಾಡಿಲ್ಲ ಅನ್ನೋ ಆರೋಪ ಮಾಡಿದ್ರು. ಈ ಎಲ್ಲ ಆರೋಪಗಳು ಸತ್ಯವ? ಪರಿಶೀಲನೆ ಅಗತ್ಯ. ಆದ್ರೆ ಒಂದು ಸಂಗತಿ ಸ್ಪಷ್ಟ, ಕಾರ್ಪೊರೇಟ್ ಎಂಪ್ಲಾಯೀಸ್ ಈಗ ಮೌನವಾಗಿಲ್ಲ. ಅವರು ಧ್ವನಿ ಎತ್ತಿದ್ದಾರೆ, ಆನ್ಲೈನ್ನಲ್ಲಿ ಮೌನ ಮುರಿದಿದ್ದಾರೆ. ಈಗ ಬಹುಮುಖ್ಯ ಪ್ರಶ್ನೆ ಅಂದ್ರೆ, ಭಾರತದ IT ಕ್ಯಾಪಿಟಲ್ ಬೆಂಗಳೂರು, ಇನ್ಫೋಸಿಸ್, ವಿಪ್ರೋ, ಅಸೆಂಚರ್, IBM, ಒರಾಕಲ್, SAP, ಡೆಲ್, ಸಿಸ್ಕೋ, ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್, 1-2 ಲಕ್ಷಾಂತರ ಉದ್ಯೋಗಿಗಳು, ಸಾವಿರಾರು ಸ್ಟಾರ್ಟ್ಅಪ್ಸ್, ಪ್ರತಿದಿನ ಲಕ್ಷಾಂತರ ಜನ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ. ಆದರೆ ಇತ್ತೀಚೆಗೆ ಲೇ ಆಫ್ಸ್, ಹೈರಿಂಗ್ ಸ್ಲೋ ಡೌನ್, AI ಆಟೋಮೇಷನ್, ರಿಟರ್ನ್ ಟು ಆಫೀಸ್, ಪರ್ಫಾರ್ಮೆನ್ಸ್ ಪ್ರೆಷರ್ ಇವೆಲ್ಲವೂ ಬೆಂಗಳೂರಿನ IT ಉದ್ಯೋಗಿಗಳನ್ನ ಬಿಸಿ ಮುಟ್ಟಿಸಿದೆ. ಹಾಗಾದ್ರೆ ಇಲ್ಲಿಯೂ ಕಾರ್ಪೊರೇಟ್ ಜನತಾ ಪಾರ್ಟಿ ತರಹದ ಒಗ್ಗಟ್ಟಿನ ಚಳುವಳಿ ಹುಟ್ಟಬಹುದಾ? ಇದು ಈಗ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಇಲ್ಲಿ ನಾವು ಕಂಪನಿಗಳ ವಾದವನ್ನು ಆಲಿಸಬೇಕು. ಪ್ರತಿ ಕಂಪನಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಬಿಸ್ನೆಸ್ ಸರ್ವೈವಲ್, ಗ್ಲೋಬಲ್ ಕಾಂಪಿಟೇಷನ್, ಕ್ಲೈಂಟ್ ಬಡ್ಜೆಟ್, AI ಟ್ರಾನ್ಸ್ಫಾರ್ಮೇಷನ್, ಪ್ರಾಫಿಟಬಿಲಿಟಿ, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಎಲ್ಲ ಉದ್ಯೋಗಿಗಳನ್ನ ಕೆಲಸದಲ್ಲಿ ಕೊನೆ ತನಕ ಇಟ್ಕೊಳ್ಳೋದು ಸಾಧ್ಯವಿಲ್ಲ. ಪರ್ಫಾರ್ಮೆನ್ಸ್ ಇದ್ರೆ ಮಾತ್ರ ಗ್ರೋತ್ ಅಂತಿವೆ ಕಂಪನಿಗಳು. ಅಂದ್ರೆ ಒಂದು ಕಡೆ ಉದ್ಯೋಗಿಗಳ ನೋವು, ಇನ್ನೊಂದು ಕಡೆ ಕಂಪನಿಗಳ ಬಿಸ್ನೆಸ್ ಚಾಲೆಂಜ್. ಇದು 100% ಸತ್ಯ ಅಲ್ವಾ? ಭಾರತದ ಕಾರ್ಪೊರೇಟ್ ವಲಯ ಬದಲಾಗ್ತಿದೆಯಾ? ಒಂದು ಕಾಲದಲ್ಲಿ ಉದ್ಯೋಗಿ ಕಂಪನಿ ಹೇಳದಂತೆ ಕೆಲಸ ಮಾಡ್ತಿದ್ದ. ಇವತ್ತು ಉದ್ಯೋಗಿಯ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಲಿಂಕ್ಡ್ ಇನ್ ಇದೆ, ಯೂಟ್ಯೂಬ್ ಇದೆ. ಟೋಟಲಿ ಸೋಷಿಯಲ್ ಮೀಡಿಯಾ ಸ್ಪೀಡ್ ಆಗಿದೆ. ಒಂದು ವಿಡಿಯೋ, ಒಂದು ಪೋಸ್ಟ್, ಒಂದು ಪ್ರತಿಭಟನೆ ದೇಶದಾದ್ಯಂತ ವೈರಲ್ ಆಗಿಬಿಡುತ್ತೆ. ಅದಕ್ಕಾಗಿಯೇ ಕಾರ್ಪೊರೇಟ್ ರೆಪ್ಯುಟೇಷನ್ ಕೂಡ ಈಗ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದೆ. ಕಾರ್ಪೊರೇಟ್ ಜನತಾ ಪಾರ್ಟಿ ಇವತ್ತು ಕ್ರಿಯೇಟ್ ಆಗಿ ನಾಳೆ ಮರೆಯಾಗುವ ಸೋಷಿಯಲ್ ಮೀಡಿಯಾ ಟ್ರೆಂಡಾ, ಅಥವಾ ದೇಶದ ಕಾರ್ಪೊರೇಟ್ ವಲಯದಲ್ಲಿ ನಿರಂತರವಾಗಿ ಉದ್ಯೋಗಿಗಳ ಧ್ವನಿಯಾಗಿರುತ್ತಾ ಗೊತ್ತಿಲ್ಲ. ಬೆಂಗಳೂರು ದೇಶದ IT ಹಾರ್ಟ್. ಇಲ್ಲಿ ಲಕ್ಷಾಂತರ ಕನಸುಗಳು ಕೆಲಸ ಮಾಡ್ತಿವೆ. ಆ ಕನಸುಗಳಿಗೆ ಜಾಬ್ ಸೆಕ್ಯೂರಿಟಿ ಸಿಗುತ್ತಾ? ರೆಸ್ಪೆಕ್ಟ್ ಸಿಗುತ್ತಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗುತ್ತಾ? ಆಗದೆ ಇದ್ರೆ ಇದೀಗ ಎದ್ದಿರುವ ಕಾರ್ಪೊರೇಟ್ ಜನತಾ ಪಾರ್ಟಿ ದೊಡ್ಡ ಚಳುವಳಿಯಾಗಿ ಟರ್ನ್ ಪಡೆದುಕೊಳ್ಳುತ್ತಾ? ಗೊತ್ತಿಲ್ಲ. ಕಾಲವೇ ಉತ್ತರ ಕೊಡಬೇಕು. ಆದ್ರೆ ಒಂದು ವಿಷಯ ಮಾತ್ರ ಖಚಿತ, ಇನ್ನು ಕಾರ್ಪೊರೇಟ್ ಎಂಪ್ಲಾಯೀಸ್ ಮೌನವಾಗಿರುವ ಕಾಲ ಮುಗಿದಂತಿದೆ. ಅವರು ಧ್ವನಿ ಎತ್ತುತ್ತಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ರೀತಿ ಕಾರ್ಪೊರೇಟ್ ಜನತಾ ಪಾರ್ಟಿ ಸೌಂಡ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.